ಇದಿಡೀ ಘಟನೆ ಒಂದ್ ಕಡೆ ರಾಜಕಾರಣ, ಅದು ವಿಧಾನ ಪರಿಷತ್ನಲ್ಲಿ ನಡೆದಿರ್ತಕ್ಕಂಥದ್ದು. ಆ ನಂತರದ ಬೆಳವಣಿಗೆ ಇದೆಯಲ್ಲ, ಸಿಟಿ ರವಿ ಅವ್ರನ್ನ ಅರೆಸ್ಟ್ ಮಾಡಿದ ನಂತರದಲ್ಲಿ ಅವ್ರನ್ನ ಎಲ್ಲೆಲ್ಲೋ ಕರ್ಕೊಂಡೋಗಿ ಆ ಸಂದರ್ಭದಲ್ಲಿ ಸಿಟಿ ರವಿ ಅವರ ಕುಟುಂಬಸ್ಥರು ಏನ್ ಹೇಳಿದ್ರು, ಅವರ ಪತ್ನಿ, ಅವರ ಕಷ್ಟಗಳೇನು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಬಹಳ ಟ್ರೈ ಮಾಡಿದ್ರು, ಕಷ್ಟ ಆಯ್ತು, ಏನೆಲ್ಲ ಆರೋಪಗಳನ್ನ ಮಾಡಿದ್ರು ಸಿಟಿ ರವಿ ಅವರ ಪತ್ನಿ ಪಲ್ಲವಿ ಅವರು. ನೋಡಿ, ಅವ್ರಿಗೇನು ತಲೆಯಲ್ಲಿತ್ತು, ಅವ್ರನ್ನ ಮುಗಿಸ್ಬೇಕು ಅಥವಾ ರಾಜಕೀಯದಿಂದ ಅವ್ರನ್ನ ಹಿಂದೆ ಸರಿಸ್ಬೇಕು, ನಮ್ಮ ಶಕ್ತಿ ಏನಿದೆ ಅನ್ನೋದನ್ನ ತೋರಿಸ್ಬೇಕು, ಅಥವಾ ನಾವೆಷ್ಟು ಪ್ರಬಲವಾಗಿದ್ದೀವಿ, ನಮ್ಮ ಸರ್ಕಾರ ಏನು, ಪೊಲೀಸ್ ಹೆಂಗೆ ನನ್ನ ಕಂಟ್ರೋಲಲ್ಲಿದ್ದಾರೆ ಅನ್ನೋದು ಯಾರಿಗಾರು ತೋರಿಸ್ಬೇಕಿತ್ತೇನೋ. ಅವಾಗ ಒಬ್ರು ಸಚಿವೆ ಆಗಿ ಒಬ್ರು ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಸೆಷನಲ್ಲಿ ಹೇಳೋ ಅಂಥದ್ದು ಏನಿತ್ತು ಅವ್ರಿಗೆ? ಅವ್ರು ಯಾಕೆ ಪ್ರೊವೋಕ್ ಮಾಡಿದ್ರು? ಈಗ ನೀವು ಅವ್ರನ್ನ ಪ್ರಶ್ನೆ ಕೇಳಲೇಬೇಕಾಗಿದೆ. ಅವ್ರಿಗೇನು ತಲೆಯಲ್ಲಿತ್ತು, ಅವ್ರನ್ನ ಮುಗಿಸ್ಬೇಕು ಅಥವಾ ರಾಜಕೀಯದಿಂದ. ರೈಟ್. ಸೂರ್ಯ ಮುಕುಂದರಾಜ್ ಅವ್ರ ಏನ್ ಹೇಳ್ತೀರಿ? ಪ್ರಭಾವ ತೋರ್ಸೋದಕ್ಕೋ ಅಥವಾ ರಾಜಕಾರಣದಿಂದಾನೇ ಹೊರಗೆ ಅವ್ರು ಯಾಕೆ ಒಬ್ಬ ಶಾಸಕರು ಅಷ್ಟು ಜೋರಾಗಿ ಭಯ ಬಿಡ್ಕೋತಾರೆ, ನನ್ನ ಮೇಲೆ ಹಲ್ಲೆ ಯತ್ನ ಆಗ್ತಾ ಇದೆ, ಅಷ್ಟೆಲ್ಲ ಕೊಲೆ ಯತ್ನ ಆಗ್ತಾ ಇದೆ ಅಂತ? ಈಗ ಲೋಕಸಭೆನಲ್ಲಿ ಒಬ್ರು ನಾಟಕ ಆಡ್ತಾರೆ, ಇಲ್ಲೊಬ್ರು ನಾಟಕ ಆಡ್ತಾರೆ. ಜನಕ್ಕೆ ಗೊತ್ತಾಗುತ್ತೆ ಏನ್ ಸಿ ಟಿ ರವಿ ಅವರು ಮಾತಾಡಿರೋದು ಅದನ್ನ ಡೈವರ್ಟ್ ಮಾಡುವಂತದ್ದು ಇದೆಯಲ್ಲ, ಡೈವರ್ಷನ್ ಟ್ಯಾಕ್ಟಿಕ್ಸ್. ನಾಟಕ ಮಾಡಿದ್ರು ಅಂತೀರಾ ಸಿಟಿ ರವಿ? ನಾಟಕ ಅಲ್ಲದೆ ಇನ್ನೇನ್ ಯಾರಾದ್ರೂ ಒಬ್ಬ ಶಾಸಕನ ಹಲ್ಲೆ ಮಾಡಕ್ಕಾಗತ್ತಾ, ಕೊಲೆ ಮಾಡಕ್ಕಾಗತ್ತಾ? ಅಲ್ಲ, ನೀವು ಒಂದ್ ಏನ್ ಗೊತ್ತಾ, ನನಗೆ ನಾನು ನಿನ್ನೆಯಿಂದ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಅದನ್ನ ಹಲ್ಲೆ ಮಾಡಕ್ಕೆ ಪ್ರಯತ್ನ ಪಟ್ಟಿರೋದೆಲ್ಲ ತಪ್ಪೆ. ಅದನ್ನೇನ್ ಯಾರೇನ್ ಸಮರ್ಥನೆ ಮಾಡ್ಕೊಳಕ್ಕಾಗಲ್ಲ. ಅದನ್ನ ಯಾರೋ ಸುವರ್ಣಸೌಧಕ್ಕೆ ಯಾರದೇ ಬೆಂಬಲಿಗರಾಗ್ಲಿ ಆತರ ಹೋಗ್ಬಿಟ್ಟು ಇನ್ನೊಬ್ಬ ಇದನ್ನ ನಿಮ್ಗೆ ವಿರೋಧ ಇರೋದನ್ನ ಬೇರೆ ರೀತಿ ಕಾನೂನಾತ್ಮಕವಾಗಿ ಮಾರ್ಗದಲ್ಲಿ ಪರಿಹಾರ ತಗೊಳ್ಳಿ. ಹಲ್ಲೆ ಮಾಡುವಂತದಕ್ಕೆ ಕಾಂಗ್ರೆಸ್ ಪಕ್ಷ ಅವ್ರ ಮೇಲೆ ಅರೆಸ್ಟ್ ಆಗಿದ್ದಾರೆ. ಈಗ ಯಾರ್ಯಾರು ಹೋಗಿದಾರೋ ಅವ್ರನ್ನು ಬಂಧಿಸಿದ್ದಾರೆ, ಅವ್ರ ಮೇಲೂ FIR ಆಗುತ್ತೆ, ಅದು ಇದಾಗುತ್ತೆ, ಅದೆಲ್ಲ ಬೇರೆ ವಿಚಾರ. ಬಟ್ ಇದನ್ನ ಈ ರೀತಿಯಾಗಿ ಒಂದು ವಿಕ್ಟಿಮ್ ಕಾರ್ಡ್ ನ ಪ್ಲೇ ಮಾಡೋದು ಇವೆಲ್ಲ ಇದೆಯಲ್ಲ, ಅವೆಲ್ಲ ತಪ್ಪು. ನೋಡಿ, ಇದ್ರಲ್ಲಿ ಹೇಳ್ತಾರೆ ನಿಮಿಷ, ಈಗ ನಿಮ್ಗೆ ದರ್ಶನ್ಗೂ ಬೇಲ್ ಕೊಟ್ಟಿದ್ದಾರೆ. ಸೇಮ್ ರೀಸನ್ ಮೇಲೆ ದರ್ಶನ್ಗೆ ಬೇಲ್ ಕೊಟ್ಟಿರೋದು. ಅರೆಸ್ಟ್ ಪ್ರೊಸೀಜರ್ ನ ಸರಿಯಾಗಿ ಫಾಲೋ ಮಾಡಿಲ್ಲ ಪೊಲೀಸ್ನವರು ಅಂತ. ಸೊ ಇದ್ರೊಳಗೆ ಅರೆಸ್ಟ್ ಪ್ರೊಸೀಜರ್ ಮತ್ತೆ ಇದನ್ನ ಸರಿಯಾಗಿ ಫಾಲೋ ಮಾಡದೇ ಇರೋದು ಅದೆಲ್ಲ ಕಾನೂನಾತ್ಮಕವಾದಂತ ಪ್ರಕ್ರಿಯೆ. ಪೊಲೀಸ್ನವರು ತಪ್ಪು ಮಾಡಿದ್ರೆ ಅದಕ್ಕೆ ಕೋರ್ಟ್ ಇದೆ, ಕೋರ್ಟ್ ಅದಕ್ಕೆ ಇದ್ ಮಾಡುತ್ತೆ. ಈಗ ದರ್ಶನ್ಗೆ ಬೇಲ್ ಕೊಟ್ಬಿಟ್ರು ಅಂದ್ರೆ ಅಲ್ಲ, ಈಗ ದರ್ಶನ್ಗೆ ಬೇಲ್ ಕೊಟ್ಬಿಟ್ರು ಅಂದ್ರೆ ದರ್ಶನ್ಗೆ ಆಯ್ತು ಬೇಲ್ ಕೊಟ್ಟಿದಾರಲ್ಲ, ಹಂಗಾರೆ ಸರ್ಕಾರ ಹೊಣೆನಾ? ಆತರ ಈಗ ತುಂಬಾ ಜನ ಕನ್ವಿಕ್ಷನ್ ಆಗಿರುತ್ತೆ, ತುಂಬಾ ಜನ ಅಕ್ವಿಟಲ್ ಅಕ್ವಿಟಲ್ ಆಗ್ತಾರೆ. ಹಂಗಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಕಾನೂನು ಮತ್ತೆ ಇದಕ್ಕೆ ಅದು ಬೇರೆ ಬೇರೆ ರೀತಿ. ಹಂಗಾರೆ ಇಡಿನಲ್ಲಿ ತುಂಬಾ ಜನ, ಇಡಿಗೆ ಸುಮಾರು ಬೈದಿದೆ ಸುಪ್ರೀಂ ಕೋರ್ಟ್. ಇಡಿಗೆ ಈಗ ಅರವಿಂದ್ ಕೇಜ್ರಿವಾಲ್ ಅಲ್ಲ, ಒಂದ್ ನಿಮಿಷ ರೀ, ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಆಗಿರ್ಬೋದು ಅಥವಾ ಬೇರೆ ಬೇರೆ ರಾಜಕಾರಣಿಗಳ ಬಂಧನ ಆಗಿರ್ಬೋದು, ಇಡಿ ಮಾಡ್ತಿರೋಂತ ಕ್ರಮ ಸರಿ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದ್ಯಪ್ಪ. ಹಂಗಾರೆ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ರಾಜೀನಾಮೆ ಕೊಡ್ಬೇಕಲ್ಲ, ನರೇಂದ್ರ ಮೋದಿ ರಾಜೀನಾಮೆ ಕೊಡ್ಬೇಕಲ್ಲ. ಯಾಕೆ ಅದ್ರ ಬಗ್ಗೆ ಎಷ್ಟು ಚರ್ಚೆ ಮಾಡಿದಿರಾ ತಾವು? ಅದ್ರ ಬಗ್ಗೆ ಆ ಅಧ್ಯಕ್ಷತೆ ಬಗ್ಗೆ, ಇಡಿ ಅಧ್ಯಕ್ಷತೆ ಯಾಕೆ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಯಾಕೆ ಚರ್ಚೆ ಮಾಡಲ್ಲ? ವೈ ಡೋಂಟ್ ಯು ಕ್ವಶನ್ ಹಿಮ್? ಯಾಕೆ ಅದನ್ನ ಕ್ವಶನ್ ಮಾಡಲ್ಲ? ರೈತರ ಮೇಲೆ ಹಲ್ಲೆ ಮಾಡಿದ್ರಲ್ಲ ಸಿಂಧು ಬಾರ್ಡರ್ ನಲ್ಲಿ 750, ಅಲ್ಲ ಒಂದ್ ನಿಮಿಷ ಇರಿ, 700 ಬನ್ನಿ ಪೊಲೀಸ್ 750 ಜನ ರೈತರು ಸತ್ರಲ್ಲ, ಅದ್ರ ಬಗ್ಗೆ ಯಾಕೆ ಒಂದು ವರ್ಷಗಳ ಕಾಲ ಭದ್ರತೆಯ ಕಾರಣ? ಈಗ ನಾನು ಬಿಡಿ, ಅದೆಲ್ಲ ಕಾನೂನು ಪ್ರಕ್ರಿಯೆ. ನಾನು ಇದನ್ನ ಹೇಳ್ತೀನಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ. ಅಲ್ಲ, ಇದನ್ನ ಯಾಕೆ ಬಿಟ್ಬಿಟ್ಟಿದ್ದೀರಾ? ಹಂಗಾರೆ ಸಿಟಿ ರವಿ ಮಾತಾಡಿರೋದು ಯಾಕೆ ಬಿಟ್ಬಿಟ್ಟಿದ್ದೀರಾ? ಒಬ್ಬ ಮಹಿಳೆ ಬಗ್ಗೆ ನೀವು ಒಬ್ಬ ಮಹಿಳೆಯಾಗಿ ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ಒಬ್ಬ ಮಹಿಳೆಯಾಗಿ ಯಾವ್ದೇ ಸಂತ್ರಸ್ತಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಪುರುಷ ಪ್ರಧಾನ ವ್ಯವಸ್ಥೆನಲ್ಲಿ ಹೆಣ್ಣು ಮಕ್ಕಳನ್ನ ಟೀಕೆ ಗುರಿ ಮಾಡೋದು ಆಗ್ಲೇನೆ ಅವ್ರ ಕಾಂಡಕ್ಟ್ ಇದು ಮಾಡಕ್ಕೆ. ಒಂದ್ ನಿಮಿಷ ಇರಿ, ಅದನ್ನೇ ಕೇಳ್ಬೇಕಲ್ಲ. ಸಿಟಿ ರವಿ ವಯಸ್ಸು ಅದ್ರ ಬಗ್ಗೆ ಮಾತಾಡ್ಬೇಕಲ್ಲ. ಅದಕ್ಕೆ ನೋಡಿ, ಅದನ್ನ ಈಗ ಯಾಕೆ ನಿಮ್ನ ಯಾಕೆ ಬಂಧಿಸ್ತಾರೆ? ಜನರ ಕತೆ ಯಾಕೆ ಇದಾಗುತ್ತೆ? ಯಾಕೆ ಹೈಕೋರ್ಟ್ ಹಂಗನ್ಬಿಟ್ಟು ಸಿಟಿ ರವಿ ಹೋಗ್ಬಿಟ್ಟು ಏನ್ ಬೇಕಾದ್ರೂ ಮಾತಾಡ್ಬೋದು, ಯಾವ ಬಾಯಿಗೆ ಬಂದಂಗ್ ಮಾತಾಡ್ಬೋದು. ಒಂದು ಮಹಿಳೆಯಾಗಿ ಆಕೆ ಕಾನೂನು ಕ್ರಮ ತಗೊಂಬಾರ್ದು, ಏನು ಮಾಡೋದು? ಒಂದ್ ನಿಮಿಷ ಇದನ್ನ ಓದ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ವಿಧಾನ ಪರಿಷತ್ತು ಪ್ರಬುದ್ಧರ ಹಾಗೂ ಬುದ್ಧಿವಂತರ ಮನೆಯಾಗಿದೆ. ಸಿಟಿ ರವಿ ಮಹಿಳೆಯರ ಬಗ್ಗೆ ಅಸಂವಿಧಾನಿಕ ಪದ ಬಳಸಿ ದೇಶದ ಪ್ರತಿಯೊಬ್ಬ ಮಹಿಳೆಯನ್ನು ಅವಮಾನಿಸಿದ್ದಾರೆ. ಇಂತಹ ಮುಖಂಡರ ಅಸಂಬದ್ಧ ಹೇಳಿಕೆಗಳಿಂದ ಮಹಿಳೆಯರು ರಾಜಕೀಯದಿಂದ ದೂರ ಉಳಿಯುವಂತೆ ಮಾಡಿದೆ. ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಮೇಲ್ಮನೆಯ ಗೌರವ ಕಾಪಾಡಬೇಕು. ಇದು ಮುಖ್ಯವಾದ. ಇದನ್ನ ಯಾರು ಹೇಳಿರೋದು ಗೊತ್ತಾ ಸ್ಟೇಟ್ಮೆಂಟ್? ಕರೆಮ್ಮ ಜಿ ನಾಯಕ್, ಶಾಸಕಿ ದೇವದುರ್ಗ. ಯಾರ ಪಕ್ಷ? ಸೊ ಇಲ್ಲಿ ವಿಚಾರ ಇರೋದು ಏನ್ ಗೊತ್ತಾ, ಸಿಟಿ ರವಿನ 11 ಗಂಟೆ ಅಲ್ಸಿದ್ರು ಅಥವಾ ಕಾನೂನು ಪ್ರಕ್ರಿಯೆ ಸರಿ ಇಲ್ವೋ ಅದನ್ನ ಮಾಡಿ, ಅದನ್ನ ಯಾರು ಮಾಡ್ಬೇಕೋ ಅವ್ರು ಮಾಡ್ತಾ ಇದಾರೆ. ಅದೇ
ಒಂದು ಮಹಿಳೆಯ ಒಂದು ಹಕ್ಕನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಹೇಳ್ಬಿಟ್ಟು ನಾನು ಇದರಲ್ಲಿ ವಿಧಾನ ಪರಿಷತ್ನಲ್ಲಿ ಏನ್ ಬೇಕಾದ್ರೂ ಮಾತಾಡ್ತೀನಿ ಅನ್ನೋದಿದೆಯಲ್ಲ, ಸಿಟಿ ರವಿಯನ್ನ ಖಂಡಿಸುವಂತ ಕೆಲಸ ಆಗ್ಬೇಕು, ದಂಡಿಸುವಂತ ಕೆಲಸ ಆಗ್ಬೇಕು. ಒಬ್ಬ ಹೆಣ್ಮಕ್ಳನ್ನ ಅದ್ರ ಬಗ್ಗೆ ಚರ್ಚೆ ಆಗದೆ ಸಿಟಿ ರವಿ ನಂಗ್ ಮಾಡ್ಬಿಟ್ರು, ಪೊಲೀಸ್ನವ್ರು ಹಿಂಗ್ ಮಾಡ್ಬಿಟ್ರು. ಯಾಕೆ ಸಿಟಿ ರವಿ ಮಾಡಿರೋದೇನು? ಸಿಟಿ ರವಿ ಮಾಡಿರೋದೇನು? ಈಗ ನೀವು ಇದನ್ನ ಅಲ್ಲಿ ಅವ್ರು ಮಾತಾಡಿ ಈಗ ಅದು ಫ್ರಸ್ಟ್ರೇಟೆಡ್ ಅಂತ ಅಲ್ಲ, ಒಂದ್ ನಿಮಿಷ ಅವ್ರು ಹೇಳೋ ಪ್ರಕಾರ ಫ್ರಸ್ಟ್ರೇಟೆಡ್ ಅಂತ ಆಗಿದ್ರೆ ನೀವ್ ಯಾಕೆ ಚುಕ್ಕೆ ಇಟ್ಬಿಟ್ಟು ಕ್ವಶನ್ ಮಾರ್ಕ್ ಆಗ್ತಾ ಇದೀರಾ? ಪ್ಲೇ ಮಾಡಿ ಹಂಗೆ, ಯಾಕೆ ಅದನ್ನ ಚುಕ್ಕೆ ಇಡ್ತಾ ಇದೀರಾ? ಸೊ ಅದನ್ನ ಆಮೇಲೆ ಅದನ್ನ ಕ್ಯಾಮ್ರಾ ಈಗ ಸದನದಲ್ಲಿ ಅಲ್ಲ ಒಂದ್ ನಿಮಿಷ ಈಗ ವಿಧಾನ ಪರಿಷತ್ ಅದನ್ನ ಇವರು FSL ಪ್ರೈವೇಟ್ FSL ಹೋಗಿದ್ರಲ್ವಾ, ಪ್ರೈವೇಟ್ ನಮ್ದೆಲ್ಲ ಆಡಿಯೋ ಕಾಂಗ್ರೆಸ್ ಕ್ಯಾಮ್ರಾ ಎಲ್ಲ ಇದ್ದಿದ್ದು, ಕಾಂಗ್ರೆಸ್ ಕ್ಯಾಮ್ರಾ ಎಲ್ಲ ಇದ್ದಿದ್ದು. ಒಂದ್ ನಿಮಿಷ ವಿಧಾನ ಪರಿಷತ್ ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ ರೀ, ಒಂದ್ ನಿಮಿಷ ವಿಧಾನ ಪರಿಷತ್ ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಇನ್ನೂ ಮುಗ್ದಿಲ್ಲ. ವಿಧಾನ ಪರಿಷತ್ತು ಮುಗಿದ ಮೇಲೆ ಸದಾ ಇವರು ಹೊರಟ್ಟಿ ಅವ್ರು ಹೇಳ್ತಿರೋದೇನು, ನಮ್ಮ ಮೈಕು ನಮ್ಮ ಕ್ಯಾಮ್ರಾ ಆಫ್ ಆಗಿತ್ತು. ಇದು ಮಾಧ್ಯಮಗಳಲ್ಲಿ ಬಂದಿರುವಂತ ಇದು ಕ್ಯಾಮ್ರಾ ಬಂದಿರುವಂತ ಫೀಲ್ಡ್ ವರ್ಕ್ ಕೊಡಿ, ಕಳಿಸಿ. ನೀವು ಪೊಲೀಸ್ನವ್ರು ಕೊಡ್ತಾರೆ, ಪೊಲೀಸ್ನವ್ರಿಗೆ ಕೊಡಿ. FSL ಗೆ 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ನಡೀತಾ ಇಲ್ಲ ಸರ್, ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಹಿಂಗೇನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ, ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಇರ್ತೇನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.